ಅಮ್ಮ ಅಮ್ಮ. ಬರ್ತಾ ಇದ್ದೀನಿರಪ್ಪ. ಯಾಕಪ್ಪ ಇಷ್ಟು ಲೇಟ್ ಆಗೋಯ್ತು? ಬಸ್ ಬರೋದು ಲೇಟ್ ಆಗೋಯ್ತು ಕಣಮ್ಮ, ಅದಕ್ಕೆ ಲೇಟ್ ಆಯಿತು ಬರೋಕ್ಕೆ. ಕುತ್ಕೋ, ಸುಧಾರಿಸ್ಕೋ. ಅಪ್ಪ ಎಲ್ಲೋಯ್ತು, ಕಾಣಿಸ್ತಾನೆ ಇಲ್ವಲ್ಲ? ಅಪ್ಪನ ಸ್ನೇಹಿತರು ಬಂದಿದ್ರು, ನೀನು ಹುಡುಗಿ ನೋಡಿದಾರಂತೆ. ನಾಳೆಗೆ ಹುಡುಗಿ ನೋಡೋಕೆ ಹೋಗ್ಬೇಕಂತೆ ಕಣಪ್ಪ. ಆಫೀಸ್ಗೆ ರಜೆ ಹೇಳ್ಬಿಡು. ದಿಢೀರ್ ಅಂತ ಹೇಳಿದ್ರೆ ಹೆಂಗಮ್ಮ ಆಗುತ್ತೆ? ಒಂದು ವಾರಕ್ಕೆ ಮುಂಚೆನೇ ಹೇಳ್ಬೇಕಲ್ವ ಅವ್ರಿಗೆ? ಆ ಸರ್ ಒಪ್ಕೊಳ್ಳೋದಿಲ್ಲ. ನನಗೂ ಗೊತ್ತಿದ್ದಿಲ್ಲ ಕಣಪ್ಪ ಹಿಂಗೆ ಹೆಣ್ಣು ನೋಡೋಕೆ ಹೇಳವ್ರೆ ಅಂತ. ಇವತ್ತು ಅವ್ರು ಬಂದಾಗ್ಲೇ ನನಗೂ ಗೊತ್ತಾಗಿದ್ದು. ಈಗ ನಾನು ರಜೆ ಹೇಳೋಕ್ಕಂತೂ ಆಗೋದಿಲ್ಲ. ಏನು ರಜೆ ಹೇಳೋದಿಲ್ಲ, ಏನಿಲ್ಲ, ರಜೆ ಹಾಕ್ಬಿಡ್ತೀನಿ. ನಾಡಿದ್ದು ಹೋಗಿ ಆಮೇಲೆ ನೋಡೋದ ಏನಾಗುತ್ತೆ ಅಂತ. ಏನಮ್ಮ ದಿಢೀರಂತ ವಿಸಿಟ್ ಕೊಟ್ಬಿಟ್ಟಲ್ಲ, ಏನು ಕತೆ? ಏನೂ ಇಲ್ವೇ, ಸುಮ್ಮನೆ ಬಂದೆ. ಸುಮ್ಮನೆ ಬರೋಳಲ್ಲ ನೀನು, ಬಾ ಕುತ್ಕೋ. ಏನು ವಿಷಯ? ಶುರು ಮಾಡು ಇವಾಗ. ಗಂಡು ಕರ್ಕೊಬತ್ತಾ ಇದ್ದಾರಂತೆ ನನ್ನ ನೋಡೋದಕ್ಕೆ. ಭಯ ಆಗ್ತಾ ಇದೆ. ನಾಳೆ ಕಾಲೇಜಿಗೆ ರಜಾ ಹಾಕ್ಬಿಟ್ಟು ನನ್ನ ಜೊತೆಲೇ ಇರ್ತೀಯಾ? ಕಾಲೇಜಿಗೆ ರಜಾ ಹಾಕ್ತೀನಿ ಅಲ್ವೇ? ಈಗೇನು ಮಹಾ ಏಜ್ ಆಗೋಗಿದ್ದದ ನಿನಗೆ? ಇಷ್ಟು ಬೇಗ ಮದುವೆ ಯಾಕಂತೆ? ಎಲ್ಲ ಅಪ್ಪನ ನಿರ್ಧಾರ, ನಾನೇನು ಹೇಳಂಗಿಲ್ಲ. ಅವ್ರೇನು ಹೇಳ್ತಾರೋ ಅದಕ್ಕೆ ನಾನು ತಲೆ ಅಲ್ಲಾಡ್ಸ್ಕೊಂಡು ಹ್ಞೂ ಅಂತ ಹೇಳೋದಷ್ಟೇ ಬಾಕಿ. ಯಾವ ಗಂಡು ತೋರಿಸಿದ್ರು ಒಪ್ಕೊಬಿಡ್ತೀಯಾ? ನಿನಗೆ ಅಂತ ಮನಸಾಕ್ಷಿ ಇಲ್ವಾ? ಆ ಮನಸ್ಸು ಒಪ್ಪಬೇಕಲ್ವಾ ಹುಡುಗನ್ನ? ಏನೇ ನೀನು ಇನ್ನೂ ದಡ್ಡಿ ಥರ ಆಡ್ತೀಯಲ್ಲ? ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ ಇದ್ದಂಗೆ ಆಗುತ್ತೆ. ನೀನು ರಜಾ ಹಾಕ್ಬಿಟ್ಟು ನಾಳೆ ಬಂದ್ಬಿಡು. ಮನೇಲಿ ತುಂಬ ಕೆಲಸ ಇದೆ, ಬೇಗ ಬಾ ಅಂತ ನಮ್ಮ ಚಿಕ್ಕಮ್ಮ ಹೇಳಿದ್ದಾರೆ. ನಾನು ಹೊರಡ್ತೀನಿ, ಆಯಿತಾ? ಸರಿ, ಹುಷಾರಾಗಿ ಹೋಗು. ರಜಾ ಹಾಕ್ಬಿಟ್ಟು ಬರ್ತೀನಿ ನಾಳೆ.